ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಡೀರಿ ಬಾಬಾ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ ಕಲ್ಯಾಣಿ, ನಿನಗೂ ಶೌರ್ಯಂಗೂ ಮದುವೆ ಆದ್ಮೇಲೆ ಬಂದಿರೋ ಮೊದಲ ಕಾರ್ತಿಕ್ ಮಾಸ ಇದು. ಯಾವ ದುಷ್ಟಶಕ್ತಿಗಳ ಪ್ರಭಾವ ಜನರ ದೃಷ್ಟಿ ಬೀಳ್ದ ಹಾಗೆ ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ ಆ ಸ್ವಾಮಿನ ಬೇಡ್ಕೊಮ್ಮ. ಸರಿ ಅಜ್ಜಿ. ಪುರೋಹಿತ್ರೆ, ನನ್ನ ಮೊಮ್ಮಗಳ ಹೆಸರಲ್ಲಿ ಅರ್ಚನೆ ಮಾಡಿ. ಆಗ್ಲಿ ಅಮ್ಮ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವೇ ದೇವತಾಭ್ಯೋ ನಮಃ. ಓಂ ತಚ್ಛಂಯೋರಾ ವೃಣಿಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ. ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ, ಅದು ಕೂಡ ದೇವ್ರ ಗುಡಿಯಲ್ಲಿ ಎಲ್ರು ಇರ್ಬೇಕಾದ್ರೆ ಕಲ್ಯಾಣಿ ರಕ್ತದಿಂದ ನಿನಗೆ ರಕ್ತದ ಅಭಿಷೇಕ ಮಾಡ್ತೀನಿ. ಹಬ್ಬ ಮಾಡ್ಕೋ. ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಅಮ್ಮ, ಪವಿತ್ರವಾದ ಈ ದಿನ ಗಂಡ ಹೆಂಡತಿ ಸೇರಿ ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆ ಹಾಕಿ ಆಮೇಲೆ ದೀಪನ ಕಲ್ಯಾಣಿನಲ್ಲಿ ಬಿಟ್ಟು ಚಂದ್ರ ದರ್ಶನ ಮಾಡ್ಕೋಬೇಕು. ಆಯ್ತು ಪುರೋಹಿತ್ರೆ. ಅಂದಾಗೆ ಹೇಳೋದನ್ನ ಮರ್ತ್ಬಿಟ್ಟಿದ್ದೆ. ಉಳ್ದೋರೆಲ್ರಿಗೂ ಈ ವಿಷಯ ಗೊತ್ತು. ನಿಮ್ಗೆ ಈ ಮಧ್ಯನೇ ಅಲ್ವಾ ಮದ್ವೆ ಆಗಿರೋದು, ಗೊತ್ತಿರೋದಿಲ್ಲ. ಗಂಡ ಹೆಂಡ್ತಿನ ಎತ್ಕೊಂಡು ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ಬೇಕು. ಪ್ರದಕ್ಷಿಣೆನಾ? ಬಾ ಕಲ್ಯಾಣಿ, ಬನ್ನಿ. ಅಮ್ಮ, ಶುರು ಮಾಡಿ. ಶಿವರಾಮ್, ಅತ್ತೆಮ್ಮ, ಚಿನ್ನಿ, ಶೌರ್ಯ, ಅಜ್ಜಿ ಬನ್ನಿ, ಶುರು ಮಾಡಿ. ದಮಯಂತಿ, ಕಲ್ಯಾಣಿ, ಪಲ್ಲವಿ, ಬನ್ನಿ. ದಮ್ಮು, ನಿನ್ ಎತ್ಕೊಂಡು 3 ಪ್ರದಕ್ಷಿಣೆ ಅಂದ್ರೆ ಸೊಂಟ ಬಿದ್ದೋಗತ್ತೇನೋ. ನನಗೇನಾದ್ರೂ ಆಸೆನಾ? ಸಂಪ್ರದಾಯ ತಾನೇ. ಕಲ್ಯಾಣಿ, ಶೌರ್ಯ, ನೀವು ಶುರು ಮಾಡಿ. ಶೌರ್ಯ, ಯಾವುದೇ ಪರಿಸ್ಥಿತಿಯಲ್ಲೂ ಪ್ರದಕ್ಷಿಣೆ ಪೂರ್ತಿ ಆಗೋವರೆಗೂ ಗಂಡ ಹೆಂಡ್ತಿನ ಕೆಳಗಡೆ ಇಳಿಸಬಾರ್ದು, ಸರಿನಾ?
ಏನು ಅಂದ್ರೆ ನಿಮಗ್ ಸ್ವಲ್ಪನೂ ಕಷ್ಟ ಆಗ್ಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಎತ್ಕೊಂಡು ಹೋಗಿ. ನಾವು ಮುಂದೆ ಮುಂದೆ ಹೋಗ್ತಿರೋದು ನಿಮಗ್ ಗೊತ್ತೇ ಆಗಲ್ಲ. ನಿನ್ನ ಮಾಮೂಲಾಗೆ ನೋಡಕ್ಕಾಗಲ್ಲ, ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೇರೆ ನೋಡ್ಬೇಕಾ? ದಮ್ಮು, ನಿನ್ನ ಎತ್ಕೊಳ್ಳೋಕೆ ನನ್ನ ದಮ್ ಸಾಕಾಗ್ತಿಲ್ವಲ್ಲೇ? 50 kg ಅಕ್ಕಿ ಮೂಟೆನ ಕೂಡ ಸಲೀಸಾಗಿ ಎತ್ಕೋತಾ ಇದ್ದೆ. ನಿಜ ಹೇಳು, ನಿನ್ ಭಾರ 1 ಕ್ವಿಂಟಲ್ ಇದೆಯಲ್ವಾ? ಇದು ದೇವಸ್ಥಾನ ಅನ್ನೋ ಕಾರಣಕ್ಕೆ ತುಟಿ ತನಕ ಬಂದು ಮಾತನ್ನ ನುಂಗ್ತಾ ಇದ್ದೀನಿ. ಬೇಗ ನಡೀರಿ. ಎತ್ಕೊಂಡು ಹೋಗೋರಿಗಷ್ಟೇ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಹಗಲಲ್ಲಿ ಚಂದಮಾಮ ಕಾಣಿಸ್ತಾ ಇದ್ದಾನೆ, ಅದಕ್ಕೆ ನೋಡ್ತಾ ಇದ್ದೀನಿ. ತುಂಬ ಆನಂದವಾಗಿದ್ದೀರಾ ಅಲ್ವಾ? ನಿಮ್ಮ ಆನಂದನ ಆವಿ ಮಾಡ್ತೀನಿ. ಸ್ಯಾಮ್ ಏನೋ ಪ್ಲಾನ್ ಮಾಡಿರೋ ಹಾಗಿದೆ. ತಪ್ಪಿಸ್ಕೊಂಡ್ರು. ಇನ್ನೊಂದು ರೌಂಡ್ ಇದೆಯಲ್ಲ. ಸಂಪದ ಅಲ್ಲೇನ್ ಮಾಡ್ತಾ ಇದ್ದಾಳೆ? ಸ್ಯಾಮ್, ಸ್ಯಾಮ್, ಸ್ಯಾಮ್,
ಥ್ಯಾಂಕ್ ಯು ಸಂಪದ. ಮಿಸ್ ಆಯ್ತು. ನೀನ್ ಬಂದಿಲ್ಲ ಅಂದಿದ್ರೆ ಪ್ರದಕ್ಷಿಣೆ ಪೂರ್ತಿ ಆಗ್ತಿರ್ಲಿಲ್ಲ. ಹೌದು ಸಂಪದ, ಥ್ಯಾಂಕ್ ಯು. ದೇವಸ್ಥಾನ ಅನ್ನೋದನ್ನೇ ಮರೆತು ಅವ್ರ ಮೇಲೆ ದ್ವೇಷ ಅಸೂಯೆನ ತೋರ್ಸಕ್ ಪ್ರಯತ್ನ ಪಟ್ಟೆ. ಈಗ ನೋಡಿ ಏನಾಯ್ತು. ಅವ್ರ ಸಂಬಂಧ ಭದ್ರವಾಗಿರ್ಲಿ ಅಂತ ನೀನೇ ಸಪೋರ್ಟ್ ಮಾಡ್ದಾಗಾಯ್ತು. ಅದನ್ನೇ ದೈವ ಲೀಲೆ ಅನ್ನೋದು. ಒಳ್ಳೇದಕ್ಕೆ ಯಾವತ್ತು ಗೆಲುವು ಇದ್ದೇ ಇರುತ್ತೆ ಅಂತ ಇದಕ್ಕೆ ಹೇಳೋದು. ಅಮ್ಮ, ದೇವರಿಗೆ ನಮಸ್ಕಾರ ಮಾಡ್ಬೋದು, ಬನ್ನಿ. ಬನ್ನಿ. ಯಾರು ನೀನು? ಸಿದ್ದು. ಸಿದ್ದು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಶೌರ್ಯ ನೋಡಿದ್ರೆ ಸಾಯಿಸ್ಬಿಡ್ತಾನೆ. ಏನ್ ಪ್ಲಾನ್ ಮಾಡಿದ್ಯಾ? ದೂರದಲ್ಲಿದ್ದು ನಿನ್ ಕೈಗೆ ಮಣ್ಣು ಅಂಟ್ಕೊಳ್ದೇ ಇರೋ ಹಾಗೆ ನೋಡ್ಕೊ. ಅವಳನ್ನ ಹೇಗಾದ್ರೂ ಇವತ್ತು ಸಾಯಿಸ್ತೀನಿ. ಸಿದ್ದು, ಕುಡ್ಕೊಂಡ್ ಬಂದಿದ್ಯಾ? ಅದು ನಾಚಿಕೆ ಆಗಲ್ವಾ? ಇಲ್ಲ. ಏನ್ ಮಾಡ್ಬೇಕು ಅಂತ್ಯಾ? ಬದುಕೋದೆ ಕಷ್ಟ ಆಗಿದೆ. ಕಷ್ಟನ ಮರ್ತೋಗಕ್ಕೆ ತಪ್ಪಿಲ್ಲ. ಅಮ್ಮ, ದಿಗ್ವಿಜಯವಾಗಿ ಪ್ರದಕ್ಷಿಣೆ ಪೂರ್ತಿಯಾಯಿತು. ಇನ್ನು ಕಲ್ಯಾಣಿನಲ್ಲಿ ದೀಪನ ಬಿಡಬೇಕು. ಆಗ್ಲಿ ಪುರೋಹಿತ್ರೆ. ಅನುಪಮ, ಮನೆಯಲ್ಲಿ ನಾನು ಅಮ್ಮನವ್ರಿಗೆ ಪ್ರತ್ಯೇಕವಾಗಿ ನೈವೇದ್ಯ ಮಾಡಿ ದೀಪ ಹಚ್ಚಬೇಕಲ್ವಾ? ನಾವಿಬ್ರು ಮನೆಗೆ ಹೋಗ್ತೀವಿ. ನೀನು ಜೊತೆಗಿದ್ದು ಮಕ್ಕಳ ಕೈಯಲ್ಲಿ ಇದನ್ನೆಲ್ಲ ಮಾಡಿಸಿ ಕರ್ಕೊಂಡು ಬಂದ್ಬಿಡು. ಹಾಗೆ ಆಗ್ಲಮ್ಮ. ಹುಷಾರು. ನೀವ್ ಮನೆಗೆ ಹೋದ್ಮೇಲೆ ಏನಾದ್ರೂ ತಿನ್ನಿ ಅಜ್ಜಿ. ಸರಿನಮ್ಮ. ನಡೀರಿ. ಸ್ಯಾಮ್, ನನ್ನ ಪರಿಸ್ಥಿತಿ ನಿಜವಾಗ್ಲೂ ಚೆನ್ನಾಗಿಲ್ಲ. ನೀನ್ ಜೊತೆಗಿದ್ರೆ ನನಗೆಲ್ಲ ಚೆನ್ನಾಗಿರುತ್ತೆ. ಸಿದ್ದು, ನನಗೂ ನಿನ್ ಜೊತೆಗೆ ಇರ್ಬೇಕು ಅಂತ ಇದೆ. ಆದ್ರೆ ನಾವ್ ಅನ್ಕೊಂಡಿರೋದು ನಡಿಬೇಕು ಅಂದ್ರೆ ಹೀಗೆ ಇರ್ಬೇಕು. ಕೆಲವು ದಿನ ಕಷ್ಟ ಪಡ್ಲೇಬೇಕು. ಅಲ್ಲ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಸಿದ್ದು, ಮೊದ್ಲೇ ನಮ್ಮ ಮೇಲೆ ಶೌರ್ಯಂಗೆ ಕಲ್ಯಾಣಿಗೆ ತುಂಬಾ ಅಂದ್ರೆ ತುಂಬಾ ಅನುಮಾನ ಇದೆ. ನೀನ್ ಎಲ್ಲಿ ಸಿಕ್ಕಾಕೋತೀಯೋ ಅಂತ ಕಾಯ್ತಾ ಇದ್ದಾರೆ. ಕಲ್ಯಾಣಿ ಬೇರೆ ಬೇರೆ ಪ್ಲಾನ್ ಮಾಡ್ತಿದ್ದಾಳೆ. ಅವಳು ಬುದ್ಧಿವಂತಿಕೆ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಎಲ್ಲಿ ನಾವು ಸಿಕ್ಕಾಕೋತೀವೋ ಅಂತ. ನಾವಿಬ್ರು ಸೇರಿ ನಾಟಕ ಆಡ್ತಿದೀವಿ ಅಂತ ಆ ಶೌರ್ಯಂಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ. ನಾವು ಯಾವ ಜನ್ಮದಲ್ಲಿ ಅವಳಿಗೆ ಅನ್ಯಾಯ ಮಾಡಿದ್ವೋ ಗೊತ್ತಿಲ್ಲ. ಅವಳು ಈ ಜನ್ಮದಲ್ಲಿ ದ್ವೇಷ ತೀರಿಸ್ಕೊತಿದ್ದಾಳೆ. ಪ್ರತಿ ವಿಷಯದಲ್ಲಿ ನಮ್ಗೆ ಅಡ್ಡ ಬರ್ತಾ ಇದ್ದಾಳೆ. ಅದಕ್ಕೆ ಇವತ್ತು ಅವಳನ್ನ ಇಲ್ಲೇ ಸಾಯಿಸ್ತಾ ಇದ್ದೀನಿ.
ಸಿದ್ದು, ಏನ್ ಮಾತಾಡ್ತಿದ್ಯಾ? ಇಷ್ಟು ಜನರ ಮಧ್ಯೆ, ಅದು ಕೂಡ ಶೌರ್ಯ ಎಲ್ಲರೂ ಇರ್ಬೇಕಾದ್ರೆ. ಇನ್ನು ನಾನು ವೆಯ್ಟ್ ಮಾಡಕ್ಕಾಗಲ್ಲ ಸ್ಯಾಮ್. ಕುಡ್ದು ಬಂದು ಮಾತಾಡ್ಬೇಡ ಸಿದ್ದು. ಹೆಚ್ಚು ಕಮ್ಮಿ ಆದ್ರೆ ಇಬ್ರು ಸಿಕ್ಕಾಕೋತೀವಿ. ಶೌರ್ಯ ಇಲ್ಲೇ ನಮ್ಮನ್ನ ಹೂತಾಕ್ಬಿಡ್ತಾನೆ. ಏನು ಹೆಚ್ಚು ಕಮ್ಮಿ ಆಗಲ್ಲ ಸ್ಯಾಮ್. ಅವಳು ಸತ್ರನೇ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೋಗೋದು. ಏನು ಅನ್ಕೊಂಡೆ, ಸಂಪದ ಕೂಡ ಭಕ್ತಿ ಜಾಸ್ತಿನೇ. ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಳ್ತಿದ್ದಾಳೆ. ಪಾಪದ ಕೆಲಸ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ರೆ ಪಾಪ ಹೋಗಲ್ಲ ಪಲ್ಲವಿ. ಅವಳ ಸುದ್ದಿ ನಮಗೆ ಯಾಕೆ? ಬನ್ನಿ ಕಲ್ಯಾಣಿ ಹತ್ರ ಹೋಗೋಣ. ಹೇಳು. ನೋಡ್ದೆ ಅಲ್ವಾ ಎಂತ ಅಪಾಯ ತಪ್ತು ಅಂತ? ಸಿದ್ದು, ಮೊದ್ಲಿನಿಂದ ಹೊರಟೋಗು ಪ್ಲೀಸ್. ಯಾವುದೇ ಪ್ರಯತ್ನನೂ ಮಾಡಬೇಡ. ಅಲ್ಲಿವರೆಗೂ ಇಲ್ಲೋಡು. ಇದನ್ ತಗೋ, ನಿನ್ನ ಅಗತ್ಯಕ್ಕೆ ಉಪಯೋಗಿಸ್ಕೋ. ಸಂಪದ ಸ್ವಾಮೀಜಿಗೆ ನೆಕ್ಲೆಸ್ ಯಾಕೆ ಕೊಡ್ತಿದ್ದಾಳೆ? ಸಂಪದ, ಕಲ್ಯಾಣಿ ನೋಡಿದ್ಲು. ನಾನು ಹೈಡ್ ಆಗ್ತೀನಿ, ನೀನು ಕವರ್ ಮಾಡು. ಸಂಪದ, ಸ್ವಾಮೀಜಿಗೆ ಚೈನ್ ಯಾಕೆ ಕೊಟ್ಟೆ? ಅದಾ, ಸ್ವಾಮೀಜಿ ನನ್ನ ಜಾತಕ ನೋಡಿದ್ರು ಏನೋ ದೋಷ ಇದೆಯಂತೆ, ನಿವಾರಣೆಗೆ ಪೂಜೆ ಮಾಡಿಸ್ತೀನಿ ಅಂದ್ರು. ಅದಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಕತ್ತಲ್ಲಿರೋ ಚೈನ್ ಕೊಟ್ಟೆ. ಹೌದು, ಅತ್ತೆಯವರಲ್ಲಿ ಕಲ್ಯಾಣಿ ಹತ್ರ ಹೋಗಿದ್ದಾರೆ. ಸರಿ, ನಾನು ಕೂಡ ಅಲ್ಲಿಗೆ ಹೋಗ್ತೀನಿ. ಏನೋ ವ್ಯತ್ಯಾಸ ಕಾಣಿಸ್ತಿದೆ. ಸಮಥಿಂಗ್ ಇಸ್ ರಾಂಗ್. ಕಲ್ಯಾಣಿ, ದೀಪನ ನೀರಲ್ಲಿ ಬಿಡು. ಸರಿಮ್ಮ.